ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತು ಒಂದು ಮಂಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೆನ್ನೆ ನೈಟಿನೇ ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ತೆಗೆದು ಈಗ ಡ್ರೈ ಮಾಡಲಿಕ್ಕೆ ಹಾಕೊಳ್ಳೋಣ ಅಂತೇಳಿ ತಗೋತಾ ಇದ್ದೀನಿ. ಸೊ ಯಾವಾಗಲೂ ಕೂಡ ನಾನು ಇದೇ ಥರನೇ ಮಾಡ್ಕೋತೀನಿ. ಈ ಥರ ಮಾಡೋದ್ರಿಂದ ನನಗೆ ಟೈಮ್ ಸೇವ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಅದನ್ನೆಲ್ಲ ಡ್ರೈ ಮಾಡಲಿಕ್ಕೆ ಹಾಕಿ ಬಂದುಬಿಡ್ತೀನಿ. ಹಾಗೆಯೇ ಬಟ್ಟೆ ಎಲ್ಲ ಡ್ರೈ ಮಾಡಲಿಕ್ಕೆ ಹಾಕಿ ಬಂದು ಈಗ ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ. ಪಾಪುಗೆ ಬೆಳಗ್ಗೆ ಹಾಲು ಕೊಡೋದ್ರಿಂದ ಒಂದು ಅರ್ಧ ಲೀಟ್ರ್ ಹಾಲು ಫುಲ್ಲನ್ನು ಕಾಯಿಸ್ಕೊತಾ ಇದ್ದೀನಿ. ಮಧ್ಯಾಹ್ನ ನನ್ನ ಹಸ್ಬೆಂಡ್ ಕಾಫಿಗೆ ಬಂದಾಗ ಅವ್ರಿಗೂ ಕೂಡ ಹಾಲು ಬೇಕಾಗುತ್ತೆ. ಚೆನ್ನಾಗಿ ಹಾಲನ್ನು ಕಾಯಿಸಿ ಎತ್ತಿಟ್ಕೊಂಡಿದ್ರೆ ಕಾಫಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಹಾಲನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಹಾಗೆ ನಿನ್ನೆ ನೈಟನ್ನೇ ಪಾತ್ರೆ ಕೂಡ ವಾಶ್ ಮಾಡಿ ಅದನ್ನೆಲ್ಲ ಡ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೆ. ಈಗ ಅದನ್ನೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ, ನೋಡ್ತಾ ಇರ್ಬೋದು. ನೀರು ಕಂಪ್ಲೀಟಾಗಿ ಡ್ರೈ ಆಗಿದ್ದರೆ ಪಾತ್ರೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ನೀರೇನಾದರೂ ಇದ್ದರೆ ಅದನ್ನು ಬಟ್ಟೆಯಲ್ಲಿ ಒರೆಸ್ಕೊಂಡು ಆ ನಂತರ ನಾನು ಅದೇ ಜಾಗಕ್ಕೆ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸಗಳೆಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ಆದಷ್ಟು ಸಂಜೆ ಟೈಮಲ್ಲಿ ನಾನು ಕೆಲಸ ಮುಗಿಸ್ಕೊಳ್ಳೋದ್ರಿಂದ ಬೆಳಗ್ಗೆ ಅಷ್ಟಾಗಿ ಕೆಲಸ ಇದೆ ಅಂತ ಹೇಳಿ ಅನಿಸೋದಿಲ್ಲ. ವಾರಗಳ ಟೈಮಲ್ಲಿ ಪೂಜೆ ಮಾಡ್ಕೋಬೇಕು ಅಂದಾಗಲೂ ಕೂಡ ಬೇಗನೆ ಪೂಜೆ ಮಾಡ್ಕೋಬೋದು. ಹಾಗೆಯೇ ಪಾಪು ಕೂಡ ಇವಾಗ ಪ್ಲೇ ಹೋಮ್ಗೆ ಹೋಗ್ತಾ ಇರೋದ್ರಿಂದ ಅವನಿಗೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗುತ್ತೆ. ಅವನಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅಥವಾ ಅವನಿಗೆ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕಾಗಿ ನಾನು ಆದಷ್ಟು ನೈಟ್ ಟೈಮೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೆಳಗ್ಗೆ ಇರುವಂತಹ ಕೆಲಸಗಳೆಲ್ಲ ಈಸಿಯಾಗಿ ಮಾಡ್ಕೋತೀನಿ. ಸೋಮವಾರ ಮತ್ತು ಶುಕ್ರವಾರ ನಾನು ಗ್ಯಾಸ್ ಒಲೆಗೆ ನಾನು ಪೂಜೆನ ಮಾಡ್ಕೋತೀನಿ. ಅಥವಾ ನೈವೇದ್ಯ ಮಾಡಬೇಕಾದ್ರೆ ಹಬ್ಬಗಳ ಟೈಮಲ್ಲಿ ನಾನು ಜಾಸ್ತಿ ಒಲೆಗಳಿಗೆ ಪೂಜೆ ಮಾಡುವಂಥದ್ದು. ಡೈಲಿ ಪೂಜೆ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಹಾಲನ್ನ ಕಾಯಿಸೆತ್ತಿಟ್ಕೊಂಡು ಮತ್ತೆ ಗ್ಯಾಸನ್ನು ನೀಟಾಗಿ ಒರೆಸ್ಕೊಂಡು ಅದನ್ನು ಪೂಜೆ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋತೀನಿ. ಆ ಟೈಮಲ್ಲಿ ಹದ್ವಿಕ್ ಕೂಡ ಎದ್ದು ಬಂದಿರ್ತಾನೆ. ಬೆಳಗ್ಗೆ ಬೇಗನೆ ಎದ್ದು ಬಿಡ್ತಾನೆ. ಒಂದು 7:30 ಒಳಗಡೆ ಎದ್ದಿರ್ತಾನೆ. ಅವ್ನು ಎದ್ದು ಬಂದು ಪ್ಲೇ ಹೋಮಲ್ಲಿ ಏನಾದರೂ ಹೇಳ್ಕೊಟ್ಟಿದ್ರೆ ಅದನ್ನು ಮತ್ತೆ ನನ್ನ ಹತ್ರ ಬಂದು ರಿಪೀಟ್ ಮಾಡ್ತಾ ಇರ್ತಾನೆ. ಸೊ ಮೇ ಬಿ ನಿನ್ನೆ ಅವನಿಗೆ 1 2 3 ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಬಂದು ನನ್ನ ಹತ್ರ ಹೇಳ್ತಾ ಇದ್ದ. ನನಗೆ ತುಂಬಾ ಖುಷಿ ಆಯಿತು. ನಾನು ಮನೇಲಿ ಹೇಳ್ಕೊಟ್ರು ಕೂಡ ಒಂದು ಸ್ವಲ್ಪ ಹೊತ್ತಿಗೆ ಅದನ್ನು ಮರ್ತ್ಬಿಡ್ತಾನೆ. ಅದನ್ನು ಮತ್ತೆ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಪ್ಲೇ ಹೋಮಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದನ್ನು ಬಂದು ನನ್ನ ಹತ್ರ ನೀಟಾಗಿ ಹೇಳ್ತಾ ಇದ್ದ. ಕೆಲವೊಂದು ಮಿಸ್ ಮಾಡಿದ್ರು ಕೂಡ ತುಂಬಾ ಕರೆಕ್ಟಾಗಿಯೇ ಹೇಳ್ತಾ ಇದ್ದ. ನೋಡಲಿಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಒಂಥರ ಮೆಮೊರಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳು ಕಲಿತಾ ಇರಬೇಕಾದ್ರೆ ನೋಡೋಕ್ಕೆ ಒಂಥರ ತುಂಬಾ ಚೆಂದ. ಸೊ ಹಾಗೆಯೇ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ನಂತರ ಈಗ ಹೊರಗಡೆ ನಾನು ಕಿಟಕಿ ಏನಿದೆ, ಕಿಚನ್ ಹತ್ರ ಒಂದು ಕಿಟಕಿ ಇದೆ, ಅದು ತುಂಬಾ ಗಲೀಜಾಗಿಬಿಟ್ಟಿತ್ತು. ಅದನ್ನು ವಾಶ್ ಮಾಡೋಣ ಅಂತೇಳಿ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ನಾನು ಜಾಸ್ತಿನೂ ವಾಶ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ 15 ಡೇಸ್ಗೆ 1 ಮಂತಿಗೆ ಅಷ್ಟೇ ನಾನು ಇದನ್ನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅಷ್ಟಾಗಿ ಗಲೀಜಾಗೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ನೈಟಿನೇ ನಾನು ಆದಷ್ಟು ಒಳಗಡೆಯಿಂದ ಕ್ಲೀನ್ ಮಾಡ್ಕೋತೀನಿ. ಈ ಥರ ಹೊರಗಡೆಯಿಂದ ಕ್ಲೀನ್ ಮಾಡೋದಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಅದಕ್ಕೆಲ್ಲ ಗಲೀಜಾಗಿತ್ತು ಅಂತ ಹೇಳಿ ಹೊರಗಡೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವೆ ಕೂಡ ಈಗ ಕ್ಲೀನಾಗಿ ಮಾಪ್ ಮಾಡ್ಕೋತಾ ಇದ್ದೀನಿ. ಸೊ ಯೂಶಲಾಗಿ ಈ ಥರ ಮಾಪಿಂಗ್ನ ಜಾಸ್ತಿ ಮಾಡ್ತಾ ಇರ್ತೀನಿ. ಜಾಸ್ತಿ ತೊಳೆಯಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಫಸ್ಟ್ ಫ್ಲೋರಲ್ಲಿಗೆಲ್ಲ ಜಾಸ್ತಿ ನೀರು ಹೋಗ್ಬಿಡುತ್ತೆ. ಅದಕ್ಕಾಗಿ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಜಾಸ್ತಿ ಈ ಥರ ನಾನು ಮಾಪಿಂಗ್ ಮಾಡ್ಕೊಂಡು ಬಿಡ್ತೀನಿ. ಅಪಾಯಿಂಟ್ಮೆಂಟಲ್ಲಿ ವಾರಕ್ಕೆ 1 ಸತಿ ಅಂದರೆ ಭಾನುವಾರಗಳ ಟೈಮಲ್ಲಿ ನೀಟಾಗಿ ವಾಶ್ ಮಾಡೇ ಕೊಡ್ತಾರೆ. ಸೊ ಇನ್ನು ಮಿಕ್ಕ ದಿನಗಳಲ್ಲಿ ನಾವು ಈ ಥರ ಮಾಪಿಂಗ್ ಮಾಡ್ಕೊಂಡು ಬಿಡ್ತೀವಿ. ಎಲ್ಲ ಮನೆಗಳಲ್ಲೂ ಕೂಡ ಇದೇ ಥರನೇ ಮಾಡ್ಕೋತಾ ಇದ್ದೀವಿ. ಸೊ ಹಾಗೆಯೇ ಒಂದು ದಿನ ಅವರು ನೀಟಾಗಿ ವಾಶ್ ಮಾಡಿ ಕೊಡ್ತಾರೆ. ಹಾಲು ನೋಡ್ತಾ ಇರ್ಬೋದು. ಅರ್ಧ ಲೀಟ್ರ್ ಹಾಲನ್ನ ಇಷ್ಟು ಕಾಯಿಸ್ಕೊಂಡಿದ್ದೀನಿ. ಸೊ ಆದಷ್ಟು ಕಮ್ಮಿ ಆಗಿಬಿಡುತ್ತೆ ಹಾಲನ್ನ ಕಾಯಿಸ್ಕೋಬೇಕಾದ್ರೆ. ಯಾಕಂದರೆ ಜಾಸ್ತಿ ಹೊತ್ತು ಕಾಯಿಸ್ಕೊತೀನಿ. ಅದಕ್ಕಾಗಿ ಹಾಗೆಯೇ ಅದ್ರ ಕೆನೆ ಕೂಡ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಸಂಜೆ ಟೈಮೇ ಹಾಲನ್ನು ಕಾಯಿಸಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಂದವಾಗಿ ನಮಗೆ ಕೆನೆ ಬರುತ್ತೆ. ಆವಾಗ ಸ್ಟೋರ್ ಮಾಡ್ಕೊಂಡು ತುಪ್ಪ ಮಾಡ್ಕೋಬೋದು. ಸೊ ಇಷ್ಟನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅರ್ಧ ಹತ್ತತ್ರ ಆಗಿದೆ. ಸೊ ಹಾಗೆಯೇ ಪಾಪು ಕೂಡ ಹಾಲನ್ನು ಕುಡಿಯಲಿಕ್ಕೆ ಕೊಟ್ಟು ಈಗ ಮನೆಯೆಲ್ಲ ನೀಟಾಗಿ ಮಾಪ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಒಂದಾದಮೇಲೆ ಒಂದು ಕೆಲಸ ಮಾಡ್ಕೋತಾನೆ ಇರ್ತೀನಿ. ಆದಷ್ಟು ಬೆಳಗ್ಗೆ ಟೈಮೇ ನನಗೆ ಪೂಜೆ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿ ಬೆಳಗ್ಗೆ ಟೈಮ್ ಎಷ್ಟೇ ಕೆಲಸ ಇದ್ದರೂ ಕೂಡ ಆದಷ್ಟು ಬೇಗ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈಗ ಮನೆಯೆಲ್ಲನೂ ಕೂಡ ನೀಟಾಗಿ ಮಾಪ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಮಾಪಿಂಗ್ ಹಾಗೆಯೇ ಇದ್ರ ಬಕೆಟ್ ಲಿಂಕ್ ಎಲ್ಲ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಂಟ್ರೆಸ್ಟ್ ಇದೆ, ನೀವು ತೊಗೋಬೋದು. ಮನೆಯ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಪಾಪು ನಾನು ಫ್ರೆಶ್ ಅಪ್ ಆದ್ವಿ. ಹಾಗೆಯೇ ಈಗ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿಬಿಡೋಣ ಅಂತೇಳಿ ಫಸ್ಟಿಗೆ ರಂಗೋಲಿನ ಹಾಕೋತಾ ಇದ್ದೀನಿ. ಇದನ್ನು ಅಕ್ಕಿ ಹಿಟ್ಟಲ್ಲಿ ಹಾಕ್ತಾ ಇದ್ದೀನಿ. ಕೆಲವರು ರಂಗೋಲಿ ಪುಡಿ ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಆ ಬಾಕ್ಸನ್ನು ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಗ್ಯಾಸ್ ಹೊಲೆಗೆ ಹಾಗೆಯೇ ದೇವ್ರ ಮನೆಗೆ ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತೀನಿ. ರಂಗೋಲಿ ಪುಡಿಯಿಂದ ಬಿಡೋದಿಲ್ಲ. ಹೊರಗಡೆ ಮಾತ್ರ ನಾನು ರಂಗೋಲಿ ಪುಡಿನ ಯೂಸ್ ಮಾಡುವಂಥದ್ದು. ಹಾಗೆಯೇ ಎಲ್ಲ ಒಲೆಗೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಈ ಥರ ಪೂಜೆ ಮಾಡಿದ ನಂತರ ಅಡುಗೆ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ವಾರಗಳ ಟೈಮಲ್ಲಿ ಹಾಗೆಯೇ ನೈವೇದ್ಯ ಮಾಡಬೇಕಾದ್ರೆ
ಜಾತ್ರೆ ಹಬ್ಬಗಳ ಟೈಮಲ್ಲಿ ಆದಷ್ಟು ಪೂಜೆನ ಮಾಡ್ಕೋತಾ ಇರ್ತೀನಿ. ಸೊ ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ಈಗ ಪೂಜೆನ ಮಾಡ್ಕೊಂಡ್ಬಿಟ್ಟೆ. ಸೊ ಫಸ್ಟೇ ನಾನು ಅಂದರೆ ದೇವ್ರ ಮನೆ ಪೂಜೆ ಮಾಡೋಕ್ಕೂ ಮುಂಚೆನೇ ಈ ಥರ ಗ್ಯಾಸ್ ಸ್ಟವ್ಗೆ ಫಸ್ಟು ಪೂಜೆ ಮಾಡ್ಕೋತೀನಿ. ಅಂದರೆ ನೈವೇದ್ಯ ಮಾಡೋದು ಇರುತ್ತೆ, ಅದಕ್ಕಾಗಿ ಫಸ್ಟೇ ನಾನು ಗ್ಯಾಸ್ ಸ್ಟವ್ಗೆ ಪೂಜೆನ ಮಾಡ್ಕೊಂಡ್ಬಿಟ್ಟೆ. ಸೊ ಹಾಗೆಯೇ ಹದ್ವಿಕ್ಕೆ ಸ್ಕೂಲ್ಗೆ ಲೇಟ್ ಆಗೋಯಿತು ಅಂತ ಹೇಳಿ ಸೊ ದೇವ್ರ ಮನೆಗೆ ಹೋಗೋಕ್ಕೂ ಮುಂಚೆನೇ ಫಸ್ಟ್ ಅವನಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿಬಿಡೋಣ ಅಂತೇಳಿ ಇಲ್ಲಿ ಗ್ರೇಪ್ಸ್ ಹಾಗೆಯೇ ಕುಕುಂಬರ್ನ ಹಾಕ್ತಾಯಿದ್ದೀನಿ. ಅವನಿಗೆ ಕುಕುಂಬರ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಹೇಳಿದ್ನೆಲ್ಲ ಅಭ್ಯಾಸ ಮಾಡಿಸೋಣ ಅಂತೇಳಿ ಸೊ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ಕುಕುಂಬರ್ ಕೂಡ ಇವತ್ತು ಕೊಟ್ಟು ಕಳ್ಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ದ್ರಾಕ್ಷಿನೂ ಒಂದು ಬೌಲಿಗೆ ನೀರು ಹಾಕಿ ಅದನ್ನು ಬಿಡಿಸಿ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಯಾವುದೇ ಫುಡ್ಡಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಸೊ ಅದಕ್ಕಾಗಿ ಆದಷ್ಟು ಈ ಥರ ವಾಶ್ ಮಾಡಿ ನಾನು ಉಪ್ಪನ್ನು ಹಾಕಿ ವಾಶ್ ಮಾಡೇ ಕೊಡ್ತೀನಿ. ಯಾವುದೇ ಫ್ರೂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಈ ಥರ ಉಪ್ಪಲ್ಲಿ ವಾಶ್ ಮಾಡೇ ಅವನಿಗೆ ಕೊಟ್ಟು ಕಳಿಸ್ತೀನಿ. ಎಷ್ಟೇ ಪ್ರಿಕಾಷನ್ ತೊಗೊಂಡ್ರೂ ಕೂಡ ಮಕ್ಳುಗಳು ಬೇಗನೆ ವಿಷಯ ತಪ್ಪಿಡ್ತಾರೆ. ಅದಕ್ಕಾಗಿ ಆದಷ್ಟು ಈ ಥರ ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋದ್ರಿಂದ ಮಕ್ಳುಗಳನ್ನ ಹೆಲ್ದಿಯಾಗಿ ಇಡ್ಬೋದು. ಇವಾಗಂತೂ ಮಳೆಗಾಲ ಕೂಡ ಸ್ಟಾರ್ಟ್ ಆಗ್ತಿದೆ. ಇವಾಗಂತೂ ತುಂಬಾ ಕೇರ್ಫುಲ್ಲಾಗಿ ಮಕ್ಳುಗಳನ್ನ ನೋಡ್ಕೋಬೇಕಾಗುತ್ತೆ. ಸೊ ಹಾಗೆಯೇ ಈಗ ಕುಕುಂಬರೆಲ್ಲ ನೀಟಾಗಿ ಕಟ್ ಮಾಡೇ ಕೊಡ್ತಾಯಿದ್ದೀನಿ. ಸೊ ನಾನು ಏನಾದರೂ ಕುಕುಂಬರ್ ತಿನ್ನಬೇಕು ಅಂದರೆ ಸಿಪ್ಪೆ ಜೊತೆಗೇ ತಿಂತೀನಿ, ಯಾಕಂದರೆ ಅದು ತುಂಬಾ ಫೈಬರ್ ಇರುತ್ತೆ. ಅದಕ್ಕಾಗಿ ಈಗ ಪಾಪು ಸಿಪ್ಪೆನೇ ಇದ್ದರೆ ತಿನ್ನೋದಿಲ್ಲ ಅಂತೇಳಿ ಸಿಪ್ಪೆನ ರಿಮೂವ್ ಮಾಡ್ತಾಯಿದ್ದೀನಿ. ಆದಷ್ಟು ಏನಾದರೂ ನೀವು ಕುಕುಂಬರ್ ತಿಂತಾಯಿದ್ರೆ ಅಂದರೆ ಸಿಪ್ಪೆ ಜೊತೆಗೇ ವಾಶ್ ಮಾಡೇ ತಿನ್ನಿ, ಅದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಹದ್ವಿಕ್ಕೆ ಈ ಥರ ಸಿಪ್ಪೆ ಇದ್ದರೆ ತಿನ್ನಲ್ಲ ಅಂತೇಳಿ ನಾನು ಇವತ್ತು ಸಿಪ್ಪೆನ ತೆಗೆದು ಅದು ಅವನಿಗೆ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಬೇರೆ ಬೇರೆ ಫ್ರೂಟ್ಸ್ಗಳನ್ನ ನಾನು ಅವನಿಗೆ ಲಂಚ್ ಬಾಕ್ಸ್ಗೆ ಹಾಕ್ತಾ ಇರ್ತೀನಿ, ಇದರಿಂದನಾದರೂ ಅವನಿಗೆ ಅಭ್ಯಾಸ ಆಗಲಿ ಅಂತ ಹೇಳಿ. ಅವನು ಫ್ರೂಟ್ಸ್ ತಿಂತಾನೆ, ಬಟ್ ವೆಜಿಟೇಬಲ್ ಏನನ್ನೂ ತಿನ್ನೋದಿಲ್ಲ, ಕ್ಯಾರೆಟ್ ಆಗಿರ್ಬೋದು ಇದನ್ನೆಲ್ಲ ಜಾಸ್ತಿ ತಿನ್ನೋದಿಲ್ಲ. ಸೊ ಅಭ್ಯಾಸ ಮಾಡಿಸೋಣ ಅಂತೇಳಿ ಒಂದೊಂದಾಗಿ ಸ್ವಲ್ಪನೇ ಕೊಟ್ಟು ಕಳ್ಸೋಣ ಅಂತೇಳಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಲಂಚ್ ಬಾಕ್ಸ್ ಎಲ್ಲ ಖಾಲಿ ಆಗಿ ಬಂದಿದ್ದೆ ಅಂತ ಹೇಳಿದರೆ ಅವ್ರಿಗೆ ತಿನ್ನಲಿಕ್ಕೆ ಇಷ್ಟ ಆಗಿದೆ ಅಂತ ಹೇಳಿ. ಅವನಿಗೆ ಗ್ರೇಪ್ಸ್ ಅಂದರೆ ತುಂಬಾ ಇಷ್ಟ, ಅದಕ್ಕಾಗಿ ಒಂದು ತಿನ್ನಲಿಲ್ಲ ಅಂದರೆ ಇನ್ನೊಂದಾದರೂ ತಿನ್ನಲಿ ಅಂತ ಹೇಳಿ ಜೊತೆಗೆ ಅವನಿಗೆ ಇಷ್ಟವಾಗಿರುವಂಥ ಯಾವ್ದಾದ್ರು ಇನ್ನೊಂದು ಫ್ರೂಟ್ಸ್ನ ಹಾಕಿ ಕಳಿಸಿರ್ತೀನಿ. ಹಾಗೆಯೇ ಸ್ವಲ್ಪ ಈ ಕಪ್ಪು ದ್ರಾಕ್ಷಿ ಅಂತ ಹೇಳ್ತಾರೆ, ಅದು ಒಣಗಿದ ದ್ರಾಕ್ಷಿ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನು ಕೂಡ ಸ್ವಲ್ಪ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವಾಗ ಹದ್ವಿಕ್ನ ಪ್ಲೇಯಮ್ಗೆ ಬಿಟ್ಟು ಬಂದು ನಂತರ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಎಷ್ಟೇ ಬೇಗ ಕೆಲಸ ಮಾಡಿಕೊಂಡ್ರು ಕೂಡ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ. ಸೊ ಈಗ ಹೊರಗಡೆ ನಾನು ತೊಳ್ಕೊಂಡು ಎಲ್ಲ ರಂಗೋಲಿ ಹಾಕೊಂಡ್ಬಿಡ ಅಂತೇಳಿ ಫಸ್ಟಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಪೂಜೆಗೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಸೊ ಸ್ವಲ್ಪ ಯಾಕೋ ಇತ್ತೀಚೆಗೆ ಸ್ವಲ್ಪ ಗಾಳಿ ಜಾಸ್ತಿ ಆಗಿಬಿಟ್ಟಿದೆ, ಆವಾಗ ಗಾಳಿನೇ ಇರ್ತಾ ಇರಲಿಲ್ಲ, ಅದಕ್ಕಾಗಿ ರಂಗೋಲಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ಎಳೆ ಹಾಕಿದರೆ ಸಾಕು ತುಂಬಾ ಗಾಳಿಯಿಂದ ಹಾಳಾಗಿಬಿಡುತ್ತೆ. ಸೊ ಇವತ್ತು ಕೂಡ ರಂಗೋಲಿ ಸ್ವಲ್ಪ ಹಾಳಾಯಿತು. ಈಗ 3-4 ವೀಡಿಯೋಗಳಲ್ಲಿ ನಾನು ಅದೇ ಥರನೇ ಮಾಡಿದ್ದೀನಿ. ನಾನು ಈಚೆ ಹೊರಗಡೆ ಯಾವಾಗಲೇ ಕೂಡ ರಂಗೋಲಿ ಹಾಕೋಕ್ಕೆ ಹೋದರೆ ತುಂಬಾ ಗಾಳಿ ಜಾಸ್ತಿ ಆಗಿಬಿಡುತ್ತೆ. ಸೊ ಆವಾಗ ನನಗೆ ಎಳೆಗಳು ಅಲ್ಲಲ್ಲಿ ಹೋಗಿ ಸ್ವಲ್ಪ ಈ ಥರ ರಂಗೋಲಿಗಳು ಹಾಳಾಗಿಬಿಡುತ್ತೆ. ಇವತ್ತು ಕೂಡ ಸಿಂಪಲ್ಲಾಗಿ ಈ ರಂಗೋಲಿನ ಹಾಕ್ಕೊಂಡಿದ್ದೆ. ನನಗೆ ಎಳೆಗಳ ಅಷ್ಟಾಗಿ ನೀಟಾಗಿ ಬರೋದಿಲ್ಲ, ಆದರೆ ಎಳೆ ರಂಗೋಲಿ ಹಾಕೋಕ್ಕೆ ತುಂಬಾ ಇಷ್ಟ. ಸೊ ದಿನ ರಂಗೋಲಿ ಹಾಕೋದ್ರಿಂದ ಎಳೆಗಳು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ದಿನ ಆದಷ್ಟು ರಂಗೋಲಿಗಳನ್ನ ಹಾಕೊಳ್ಳೋಕೆ ಟ್ರೈ ಮಾಡ್ತೀನಿ, ಎಳೆಗಳು ನೀಟಾಗಿ ಬರಲಿ ಅಂತ ಹೇಳಿ. ಕಲಿತಾ ಇದ್ದಂಗೆ ಕಂಪ್ಲೀಟಾಗಿ ಬರುತ್ತಲ್ವ, ಅದಕ್ಕಾಗಿ. ಸೊ ಹಾಗೆಯೇ ಈಗ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ಕೆಮ್ಮಣ್ಣಿಂದನೂ ಕೂಡ ಫಿಲ್ ಮಾಡ್ಕೊಂಡ್ಬಿಟ್ಟೆ. ಈ ರಂಗೋಲಿ ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ. ಸೊ ಆದರೂ ಕೂಡ ಈ ರಂಗೋಲಿನ ನಾನು ಬ್ಯಾಲೆನ್ಸ್ ಮಾಡಿಕೊಂಡೆ, ಅಲ್ಲಲ್ಲಿ ಸ್ವಲ್ಪ ಈ ಥರ ಡಿಸೈನ್ ಮಾಡಿ ಸೊ ಹೇಗೆ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಿಕೊಂಡು ಈಗ ಹೂವೆಲ್ಲ ಇಟ್ಟು ರೆಡಿನ ಮಾಡಿಕೊಂಡೆ. ಹೊರಗಡೆ ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ಈಗ ದೇವ್ರ ಮನೆ ಕೂಡ ರೆಡಿ ಮಾಡ್ಕೊಳ್ಳೋದಿರುತ್ತೆ. ಇವತ್ತು ಕೂಡ ಏನು ಪೂಜೆ ಮನೆ ಡೀಪ್ ಕ್ಲೀನ್ ಮಾಡೋದೇನೂ ಇರಲಿಲ್ಲ, ಅಷ್ಟಾಗಿ ಇನ್ನೂ ಗಲೀಜು ಕೂಡ ಆಗಿರಲಿಲ್ಲ. ಸೊ ಸಾಮಂತಿಗೆ ಹೂ ಏನೆಲ್ಲ ಹಾಕಿದ್ನೋ ಅದನ್ನೆಲ್ಲ ಮತ್ತೆ ತೆಗೆದು ಹೊಸ ಹೂಗಳನ್ನ ಹಾಕಿ ಪೂಜೆನ ಮಾಡ್ಕೊಳ್ಳೋಣ ಅಂತೇಳಿ ಈಗ ಹಳೆ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ಅಂದರೆ ನೆನ್ನೆ ಹಾಕಿದ್ನಲ್ಲ ಆ ಹೂವೆಲ್ಲನ ತೆಗೆದು ಹೊಸ ಹೂಗಳನ್ನ ಹಾಕೋತಾ ಇದ್ದೀನಿ. ದೇವ್ರ ಮನೆ ಕೂಡ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬಾ ಸಿಂಪಲ್ಲಾಗಿ ದೇವ್ರ ಮನೆನ ಇಟ್ಕೊಂಡಿದ್ದೀನಿ ನಾನು. ಸೊ ನನಗೆ ಹೂನಾಗಿ ಯಾವುದೇ ಥರ ಐಡಿಯಾಗಳು ಅಷ್ಟಾಗಿ ಬರೋದಿಲ್ಲ, ಹೂನಾಗಿ ಟ್ರೈ ಮಾಡೋಕ್ಕೆ ಹೋದೆ ಅಷ್ಟಾಗಿ ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ. ಅದಕ್ಕೆ ಕೆಲವ್ರು ಮಾಡೋರದ್ದೆಲ್ಲ ಅಂದರೆ ಕೆಲವೊಬ್ಬರು ದೇವ್ರ ಮನೆಯೆಲ್ಲ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ಹೋಗಿ ನೋಡ್ತಾ ಇರ್ತೀನಿ. ನಾನು ಯಾವ್ದಾದ್ರು ಮನೆಗೆ ಹೋದರೆ ಜಾಸ್ತಿ ದೇವ್ರ ಮನೆಯನ್ನ ಅಬ್ಸರ್ವ್ ಮಾಡ್ತೀನಿ, ಯಾವ ಥರ ಇಟ್ಕೊಂಡಿದ್ದಾರೆ, ಏನೆಲ್ಲ ಇಟ್ಕೊಂಡಿದ್ದಾರೆ, ಯಾವ ಥರ ಡೆಕೋರ್ ಮಾಡ್ಕೊಂಡಿದ್ದಾರೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೋತೀನಿ. ಯಾಕಂದರೆ ನಾನು ಕೂಡ ಅದನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ, ಅದಕ್ಕಾಗಿ. ಸೊ ಅದೇ ಥರ ಕಾಪಿ ಮಾಡೋಕ್ಕೆ ಹೋಗೋದಿಲ್ಲ, ಬದಲೇ ಸ್ವಲ್ಪ ಚೇಂಜಸ್ ಮಾಡಿಬಿಡ್ತೀನಿ ಅಷ್ಟೇ. ಸೊ ನಮ್ಮ ಮನೆ ದೇವ್ರ ಮನೆ ತುಂಬ ಸಿಂಪಲ್ಲಾಗಿ ನಾನು ಇಟ್ಕೊಂಡಿದ್ದೀನಿ, ಏನು ಕೂಡ ಡೆಕೋರ್ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಮೇಕವರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಮೇಕವರ್ ಮಾಡಿದ್ರು ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಹಾಗೆ ಇವತ್ತು ಪೂಜೆ 10:30 ಒಳಗಡೆ ಪೂಜೆನ ಮುಗಿಸ್ಕೊಂಡ್ಬಿಟ್ಟೆ. ನಾನು 10 ಗಂಟೆ ಒಳಗಡೆ ಮುಗಿಸ್ಕೋಬೇಕು ಅಂತೇಳಿ ಅಂದ್ಕೊಂಡಿರ್ತೀನಿ. ಎಷ್ಟೇ ಬೇಗ ಕೆಲಸ ಮಾಡಿಕೊಂಡ್ರು ಕೂಡ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇವತ್ತು 10:30 ಒಳಗಡೆ ಪೂಜೆನ ನಾನು ಮುಗಿಸ್ಕೊಂಡೆ. ಹಾಗೆಯೇ ಬ್ರೇಕ್ಫಾಸ್ಟ್ ಏನು ಮಾಡೋದಿರಲಿಲ್ಲ, ನಾನು ಬೆಳಿಗ್ಗೆ ಟೈಮ್ ಬ್ರೇಕ್ಫಾಸ್ಟ್ನ ಅಷ್ಟಾಗಿ ಮಾಡೋದಿಲ್ಲ, ಸ್ಕಿಪ್ ಮಾಡ್ತೀನಿ. ಹಾಗೆ ಏನಾದ್ರೂ ಈ ವಾಟರ್ ಟೈಪ್ ಇರುವಂತಹ ಅಂದರೆ ಲಿಕ್ವಿಡ್ ಟೈಪ್ ಇರುವಂತಹ ಜ್ಯೂಸ್ ಆಗಿರ್ಬೋದು, ಮಿಲ್ಕ್ ಶೇಕ್ ಆಗಿರೋದು ಮಾಡ್ಕೋತೀನಿ. ಇವತ್ತು ನಾನು ನನ್ನ ಬ್ರೇಕ್ಫಾಸ್ಟ್ಗೆ ABC ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಪಲ್
ಆ್ಯಪಲ್ ಹಾಗೆಯೇ ಕ್ಯಾರೆಟ್ ಬೀಟ್ರೂಟ್ ಹಾಕಿ ಸ್ವಲ್ಪ ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಕೂಡ ಹಾಕೋತಾ ಇದ್ದೀನಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಫಸ್ಟಿಗೆ ಇಲ್ಲಿ ಎಲ್ಲ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಫ್ರೂಟ್ಸ್ ಹಾಗೆಯೇ ವೆಜಿಟೇಬಲ್ ಎರಡನ್ನೂ ಕೂಡ. ಹಾಗೆಯೇ ಬೀಟ್ರೂಟ್, ಕ್ಯಾರೆಟ್ ಹಾಗೆಯೇ ಆ್ಯಪಲ್ ಇಷ್ಟನ್ನು ಹಾಕಿ ಸ್ವಲ್ಪ ಶುಂಠಿ ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ನೆನೆಸಿ ಕೂಡ ಹಾಕೋಬೋದು. ನಾನು ನೆನೆಸಿರಲಿಲ್ಲ, ಬರೀ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ಅಂಜೂರ ಹಾಗೆಯೇ ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ ಕೂಡ ಹಾಕೊಂಡಿದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಹಾಕಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ, ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಲು ಕೂಡ ಹಾಕೋಬೋದು. ನಾನಿಲ್ಲಿ ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಹಾಲನ್ನು ಅಷ್ಟಾಗಿ ಕುಡಿಲಿಕ್ಕೆ ಇಷ್ಟ ಆಗೋದಿಲ್ಲ, ಅದಕ್ಕಾಗಿ ಹಾಕಿ ಸರ್ವ್ ಮಾಡಿಕೊಂಡೆ. ಸ್ವಲ್ಪ ಚಿಯಾ ಸೀಡ್ಸ್ ಕೂಡ ಮೇಲ್ಗಡೆ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೆನೆಸಿ ಹಾಕೋಬೋದು, ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ ಡೈರೆಕ್ಟಾಗಿ ಸ್ವಲ್ಪ ಹಾಕಿ ಇದನ್ನು ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಕೂಡ ಇತ್ತು. ನಾನು ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಮಾಡ್ಕೊಂಡಿದ್ದೆ. ನಾನು ಬ್ರೇಕ್ಫಾಸ್ಟ್ ಅಂದರೆ ಇದೇ ಥರ ಜ್ಯೂಸ್ಗಳನ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆಯೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಜ್ಯೂಸಲ್ಲಿ ತುಂಬ ಸ್ಕಿನ್ಗೆ ಸಂಬಂಧಪಟ್ಟಂತೆ ತುಂಬ ಹೆಲ್ತ್ ಬೆನಿಫಿಟ್ ಎಲ್ಲ ಜಾಸ್ತಿನೇ ಇದೆ. ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು, ಹಾಗೆಯೇ ಮೊಡವೆಗಳು ಅಥವಾ ಪಿಂಪಲ್ಗೆಲ್ಲ ಜಾಸ್ತಿ ಆಗಿದ್ದರೆ ಈ ಥರ ಜ್ಯೂಸನ್ನ ಮಾಡಿ ಕುಡಿಯೋದ್ರಿಂದ ಆದಷ್ಟು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಬ್ರೇಕ್ಫಾಸ್ಟನ್ನ ಮುಗಿಸ್ಕೊಂಡು ಮತ್ತೆ ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಈ ಥರ ಒಣಗೋಗಿತ್ತು, ಸೊ ಅದನ್ನ ಸ್ವಲ್ಪ ಬಿಸಿಲಲ್ಲಿ ಇದನ್ನು ಚೆನ್ನಾಗಿ ಒಣಗಿಸಿ ಒಗ್ಗರಣೆಗೆ ಹಾಕೊಳ್ಳೋಣ ಅಂತೇಳಿ ಇದನ್ನ ಒಣಗೋದಕ್ಕೆ ಹಾಕೋತಾ ಇದ್ದೀನಿ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಮಶ್ರೂಮಿಂದ ಪೆಪ್ಪರ್ ಡ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಉಪ್ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಸೈಡ್ಸಿಗೆ ಏನಾದರೂ ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಅಂತ ಹೇಳಿ ಇಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಆನಿಯನ್ ಕೂಡ ಈ ಥರ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಬೇಕು ಅಂದರೆ ಈ ಥರ ಚಾಪರ್ನ ಯೂಸ್ ಮಾಡಿನೇ ಕಟ್ ಮಾಡ್ಕೊತೀನಿ, ತುಂಬಾ ಈಸಿಯಾಗಿ ಕಟ್ ಆಗುತ್ತೆ, ಹಾಗೆಯೇ ಟೈಮ್ ಕೂಡ ಸೇವ್ ಆಗುತ್ತೆ ಅಂತೇಳಿ ಈ ಥರ ಚಾಪರ್ನ ಯೂಸ್ ಮಾಡಿ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಕೂಡ ಬೇಕಿತ್ತು, ಶುಂಠಿ ಕೂಡ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಏನು ಯೂಸ್ ಮಾಡುವಂಗಿಲ್ಲ, ಬರೀ ಶುಂಠಿ ಮಾತ್ರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಶುಂಠಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಫಸ್ಟ್ ನಾನು ರೆಸಿಪಿ ಮಾಡಬೇಕಾದ್ರೆ ಫಸ್ಟ್ ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಆ ನಂತರ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ಕೋತೀನಿ. ಹಾಗೆಯೇ ಇಲ್ಲಿ ಹೋಮ್ ಮೇಡ್ ಮಸಾಲ ಯೂಸ್ ಮಾಡ್ತಾ ಇರೋದ್ರಿಂದ ಫಸ್ಟಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸಿನಕಾಳು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳುಗಳನ್ನ ಹಾಕಿ ಸ್ವಲ್ಪ ತರ್ತರಿಯಾಗಿಯೇ ಈ ಮಸಾಲನ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಥರ ತರ್ತರಿಯಾಗಿದ್ರೇ ಪೆಪ್ಪರ್ ಡ್ರೈಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅದಕ್ಕಾಗಿ. ಹಾಗೆಯೇ ಈಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಎಣ್ಣೆ ಕೂಡ ಹಾಕೋಬೋದು, ತುಪ್ಪ ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಕೆಲವರಿಗೆ ತುಪ್ಪ ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ನೀವು ಎಣ್ಣೆ ಕೂಡ ಬಳಸ್ಕೊಂಡು ಈ ಪೆಪ್ಪರ್ ಡ್ರೈನ ಮಾಡ್ಕೋಬೋದು. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ನಾನು ಇದಕ್ಕೆ ಇದಂತಹ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಒಣಗಿದ ಮೆಣಸಿನಕಾಯಿ ಕೂಡ ಹಾಕ್ಕೊಂಡು 1-2 ನಿಮಿಷ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಈ ಶುಂಠಿನ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಪೆಪ್ಪರ್ ಡ್ರೈ ತಿನ್ನಬೇಕಾದ್ರೆ ಶುಂಠಿ ಸಿಕ್ಕಿದ್ರೂ ಕೂಡ ನಿಮಗೆ ಕಹಿ ಅಂತ ಅನಿಸೋದಿಲ್ಲ, ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡ್ತಾ ಇರುತ್ತೆ. 2 ನಿಮಿಷ ಅದನ್ನು ಹುರ್ಕೊಂಡ ನಂತರ ಈಗ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಬಳಸಿದ್ದೀನಿ. ನಮಗೆ ಈರುಳ್ಳಿನ ಉದ್ದಕ್ಕೆ ಬೇಕಾದರೆ ಹಚ್ಚಿ ಹಾಕೋಬೋದು, ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಈಗ ಚೆನ್ನಾಗಿ ನಾನು ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ತುಪ್ಪ ನಿಮಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಈ ಟೈಮಲ್ಲಿ ನೀವು ತುಪ್ಪ ಕೂಡ ಹಾಕ್ಕೊಂಡು ನೀವು ರೋಸ್ಟ್ ಮಾಡ್ಕೋಬೋದು. ಸೊ ಹಾಗೆಯೇ ಈಗ ಚೆನ್ನಾಗಿ ಒಂದು 2 ನಿಮಿಷ ನಾನು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಂಡ ನಂತರ ಈಗ ಮಶ್ರೂಮ್ನ ಹಾಕೋತಾ ಇದ್ದೀನಿ. ಮಶ್ರೂಮ್ನ ನಾನು ಇಲ್ಲಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ 1 ಮಶ್ರೂಮ್ನ 2 ಭಾಗವಾಗಿ ನಾವು ಕಟ್ ಮಾಡಿ ಹಾಕೋಬೋದು. ಮಶ್ರೂಮ್ ಬೇಯಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ, ಸೊ ಅದಕ್ಕಾಗಿ ಮಶ್ರೂಮ್ ಕಟ್ ಮಾಡಬೇಕಾದ್ರೆ ಆದಷ್ಟು ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ, ಬಾಯಿಗೆ ಸಿಕ್ಕಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಸೈಜ್ ದಪ್ಪ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಕೂಡ ಹಾಕಿ ಈ ಪೆಪ್ಪರ್ ಡ್ರೈನ ಮಾಡ್ಕೋಬೋದು. ಹಾಗೆಯೇ ಲಾಸ್ಟಿಗೆ ರುಬ್ಬಿಟ್ಕೊಂಡಂತಹ ಮಸಾಲ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಐ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಈಗ ಮಶ್ರೂಮ್ ಪೆಪ್ಪರ್ ಡ್ರೈ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಸೊ ಇದನ್ನು ನಾನು ಇವತ್ತು ಚಪಾತಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡಿದ್ದೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂತು. 1-2 ನಿಮಿಷ ಈಗ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಈ ಪೆಪ್ಪರ್ ಡ್ರೈ ಚೆನ್ನಾಗಿ ನಿಮಗೆ ಪೆಪ್ಪರೆಲ್ಲ ಆ ಮಶ್ರೂಮ್ಗೆ ಇಟ್ಕೋಬೇಕು ಅಂದರೆ ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಟು ಈ ಥರ ಹುರ್ಕೋಬೇಕಾಗುತ್ತೆ. ಈಗ ಪೆಪ್ಪರ್ ಡ್ರೈ ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು. ಈಗ ಚಪಾತಿಗೆ ನಾನು ಇದನ್ನು ಸರ್ವ್ ಮಾಡ್ಕೊಂಡಿದ್ದೆ. ಬೇಕು ಅಂದರೆ ಈ ರಸಮ್ ಅಥವಾ ಉಪ್ಸಾಂಬಾರು ಮಾಡಿದಾಗ ರೈಸ್ಗೂ ಕೂಡ ಇದನ್ನು ನೆಂಚ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಮೊಸರು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇನ್ನು ಲಂಚೆಲ್ಲ ಮುಗಿಸ್ಕೊಂಡು ಪಾಪು ಕೂಡ ಮಲ್ಕೊಂಡಿದ್ದ, ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಈಗ ಈವ್ನಿಂಗ್ ಆಗಿತ್ತು. ಹೊರಗಡೆ ಸ್ವಲ್ಪ ರಂಗೋಲಿ ಮೇಲೆ ನೀರೆಲ್ಲ ಹಾಕಿ ಮತ್ತೆ ಪೂಜೆನ ಮಾಡ್ಕೋತಾ ಇದ್ದೀನಿ. ವಾರಗಳ ಟೈಮಲ್ಲಿ 2 ಟೈಮ್ ಪೂಜೆ ಮಾಡ್ಕೋತೀನಿ, ಅಂದರೆ ಬೆಳಿಗ್ಗೆ ಹಾಗೆಯೇ ಸಂಜೆ ಟೈಮ್ ಅಂದರೆ 6:30 ಒಳಗಡೆ ಪೂಜೆನ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಪೂಜೆ ಎಲ್ಲ ಮಾಡ್ಕೊಂಡ ನಂತರ ಈಗ ಸ್ವಲ್ಪ ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು. ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ನಾನು ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಎಲ್ಲನೂ ಚೆಕ್ ಮಾಡ್ಕೋತಾ ಇದ್ದೀನಿ. ಈ ಸತಿ ಸ್ವಲ್ಪ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ತರಿಸ್ಕೊಂಡಿದ್ದೆ, ಯಾಕಂದರೆ ಮೊಳಕೆ ಕಾಳು ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು.
ಇತ್ತು. ನಮ್ಮ ಮನೇಲಿ ಮೊಳಕೆ ಕಾಳು ಸಾಂಬಾರು ಅಂದರೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಆದರೆ ಪಲ್ಯ ಆಗಿರಲಿ ಅಥವಾ ಈ ಎಸ್ಟಿ ಕಾಳಿನಲ್ಲಿ ಕೋಸಂಬರಿ ಮಾಡೋದೆಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಅದಕ್ಕಾಗಿ ಇದೆಲ್ಲನೂ ಕೂಡ ಸಪ್ರೇಟಾಗಿ ನೆನೆ ಹಾಕೋಣ ಅಂತೇಳಿ ಎಲ್ಲನೂ ತರಿಸ್ಕೊಂಡಿದ್ದೆ. ಈಗ ಅದನ್ನೆಲ್ಲ ಚೆಕ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಆನಿಯನ್ ಕೂಡ ಖಾಲಿಯಾಗಿತ್ತು, ಆನಿಯನ್ ಕೂಡ ತರಿಸ್ಕೊಂಡಿದ್ದೀನಿ. ಸೊ ನಾನು ಏನೇನೆಲ್ಲ ಖಾಲಿಯಾಗುತ್ತೋ ಆವಾಗವಾಗಲೇ ತಂದು ಫಿಲ್ ಮಾಡ್ಕೊಂಡು ಬಿಡ್ತೀನಿ. ಅದು ಹಸ್ಬೆಂಡ್ ಕೂಡ ಹೋಟೆಲ್ ಕೆಲಸ ಮಾಡ್ತಿರೋದ್ರಿಂದ ಅವರು ಕೂಡ ಹೊರಗಡೆ ತರಕಾರಿ ತರೋದಕ್ಕೆ ಗ್ರೋಸರಿ ತರೋದಕ್ಕೆ ಹೋಗ್ತಾನೆ ಇರ್ತಾರೆ. ಆ ಟೈಮಲ್ಲಿ ನನಗೆಲ್ಲ ಏನೆಲ್ಲ ಬೇಕೋ ಅದನ್ನು ಲೀಸ್ಟ್ ಮಾಡಿ ಕಳಿಸಿರ್ತೀನಿ. ಸೊ ಅವರು ಕೂಡ ನನಗೆ ಮನೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತಂದುಕೊಟ್ಟು ಹೋಗಿರ್ತಾರೆ. ಸೊ ಹಾಗೆಯೇ ಈಗ ಬಾಕ್ಸ್ಗೆಲ್ಲ ಕಾಳುಗಳನ್ನೆಲ್ಲ ಫಿಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಿಲ್ ಮಾಡ್ತಿರುವ ಬಾಕ್ಸ್ ಬಂದು 1 kgಯಷ್ಟು ಕಾಳುಗಳನ್ನ ಹಿಡಿಯುತ್ತೆ. ಸೊ ಏನಾದರೂ ಎಕ್ಸ್ಟ್ರಾ ತಂದಿದ್ದರೆ ಅದನ್ನು ಕವರಲ್ಲಿ ಕಟ್ಟಿ ಈ ಥರ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಈ ಬಾಕ್ಸ್ನ ಬಂದು ಅಮ್ಮನ ಮನೇಲಿ ಸೋಪಿನ ಪುಡಿಗೆ ಅಂತ ಹೇಳಿ ಕೊಟ್ಟಿದ್ದರು. ಅದು ತುಂಬ ಇತ್ತು ಮನೇಲಿ ಅಂತ ಹೇಳಿ ನಾನು ನಮ್ಮನೆಗೆ ತಂದು ಯೂಸ್ ಮಾಡ್ಕೊತಾ ಇದ್ದೀನಿ. ಇದರ ಗ್ರೋಸರಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡಿರ್ತೀನಿ. ದೊಡ್ಡ ಬಾಕ್ಸ್ನು ಕೂಡ ಅಮ್ಮನ ಮನೇಲಿ ನಾನು ತೊಗೊಂಡು ಬಂದಂಥದ್ದು, ಅಂದರೆ ಸೋಪಿನ ಪುಡಿಗೆ ಅದನ್ನು ಕೊಟ್ಟಿದ್ರಂತೆ. ಅಮ್ಮ ಮನೇಲಿ ಕೂಡ ಎಕ್ಸ್ಟ್ರಾ ಒಂದಿತ್ತು ಅಂತ ಹೇಳಿ ಅದನ್ನು ಎತ್ತಿಟ್ಟಿದ್ರು. ನನಗೆ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡು ಬಂದು ಈ ಥರ ಗ್ರೋಸರಿ ಎಲ್ಲ ಎಕ್ಸ್ಟ್ರಾ ಇರುವಂತಹ ಗ್ರೋಸರಿಗಳನ್ನ ಫಿಲ್ ಮಾಡಿ ಅದರೊಳಗಡೆ ಎತ್ತಿಟ್ಕೊಂಡಿರ್ತೀನಿ. ತುಂಬಾ ಚೆನ್ನಾಗಿದೆ. ಬಾಕ್ಸ್ ಕೂಡ ತುಂಬಾ ಇಷ್ಟ ಆಯಿತು. ನಾವು ಹೊರಗಡೆ ಹೋಗಿ ಬೈ ಮಾಡಿದರೆ ಇಲ್ಲಾಂದ್ರೂ 500ರಿಂದ 600 ರೂಪಾಯಿ ಆದರೂ ಚಾರ್ಜ್ ಮಾಡ್ತಾರೆ. ಈ ಥರ ಫ್ರೀಯಾಗಿಯೇ ಮನೇಲೇ ಇತ್ತಲ್ಲ ಅಂತೇಳಿ ನಾನು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅದನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊಂಡು ಈಗ ಸ್ವಲ್ಪ ಕಾಳುಗಳನ್ನ ಮೊಳಕೆ ಕಟ್ಟಲಿಕ್ಕೆ ಫಸ್ಟಲ್ಲಿ ಕಾಳುಗಳನ್ನ ವಾಶ್ ಮಾಡಿ ನೀರಲ್ಲಿ ನೆನೆಸಿಡೋಣ ಅಂತೇಳಿ ಎಲ್ಲ ಕಾಳುಗಳನ್ನೂ ಹಾಕೋತಾ ಇದ್ದೀನಿ. ಕಡಲೆಕಾಳು ಹಾಗೆಯೇ ಹೆಸರು ಕಾಳು ಹಾಗೆಯೇ ಸ್ವಲ್ಪ ಬಟಾಣಿ ಕೂಡ ಹಾಕ್ಕೊಂಡು ಈಗ ಕಾಳುಗಳನ್ನ ನೆನೆಸ್ಕೊತಾ ಇದ್ದೀನಿ. ಓವರ್ ನೈಟ್ ನೆನೆಸಿ ಅದನ್ನು ಸ್ವಲ್ಪ ನೀರನ್ನೆಲ್ಲ ತೆಗೆದು ಮತ್ತೆ ಒಂದು ಬಟ್ಟಲೆ ಕಟ್ಟಿಟ್ಟರೆ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮೊಳಕೆ ಕಾಳು ತಿನ್ನೋದ್ರಿಂದ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಾಗೆಯೇ ಸಾಂಬಾರು ಏನು ಮಾಡಬೇಕು ಅಂದಾಗಲೂ ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಇರೋದಿಲ್ಲ. ಈ ಥರ ಸ್ಟೋರ್ ಮಾಡಿ ಎತ್ಕೊಂಡಿದ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಸಾಂಬಾರು ಪಲ್ಯ ಅದನ್ನೆಲ್ಲ ಮಾಡ್ಕೋಬೋದಲ್ವ. ಹಾಗಾಗಿ ಈಗ ಕಾಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ರಾಜ್ಮಾ ಕೂಡ ನೆನೆ ಹಾಕೋದಿತ್ತು, ನಾಳೆ ಪಲಾವ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಅದನ್ನು ಕೂಡ ನೆನೆಸ್ತಾ ಇದ್ದೀನಿ. ನಾನು ಏನು ಕಾಳುಗಳೆಲ್ಲ ನೆನೆಸ್ಬೇಕು, ಹಾಗೆಯೇ ನಾಳೆ ಏನೆಲ್ಲ ಅಡುಗೆ ಮಾಡಬೇಕು ಅನ್ನೋದನ್ನ ಫಸ್ಟಿಗೆ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದು ಬರಲಿಲ್ಲ ಅಂದರೆ ಈ ಥರ ಬಾಕ್ಸ್ಗಳನ್ನೇ ಹೊರಗಡೆ ತೆಗೆದು ಇಟ್ಕೊಂಡಿರ್ತೀನಿ ಏನೆಲ್ಲ ನೆನೆಸ್ಬೇಕು ಅನ್ನೋದನ್ನ. ಸೊ ನನಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳಿ ಡಿನ್ನರೆಲ್ಲ ಮುಗಿದ ಮೇಲೆ ಇದನ್ನೆಲ್ಲ ವಾಶ್ ಮಾಡಿ ನೆನೆಸಿಟ್ಟು ನಂತರ ನಾನು ಅದನ್ನು ಬೆಳಗ್ಗೆ ಟೈಮಿಗೆ ಯೂಸ್ ಮಾಡ್ಕೋತೀನಿ. ಈಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೆಲವೊಂದು ಪದಗಳನ್ನ ನಾನು ಉಚ್ಚಾರಣೆ ಮಾಡಬೇಕಾದ್ರೆ ಈ ಥರ ಹ್ಞೂ ಹಾಂ ಅನ್ನೋದನ್ನ ಜಾಸ್ತಿ ಮಾಡಿರ್ತೀನಿ. ನಿಮ್ಗೆ ಅದರಿಂದ ಇರಿಟೇಷನ್ ಆಗಿದೆ, ಐ ಆಮ್ ವೆರಿ ಸಾರಿ. ನನಗೆ ಗೊತ್ತಿಲ್ಲ, ನಾನು ಮಾತಾಡಬೇಕಾದ್ರೆ ಈ ಥರ ಕೆಲವೊಂದು ಸತಿ ಟಂಗು ಟ್ವಿಸ್ಟ್ ಆಗೋದಿಲ್ಲ, ಅದ್ರ ಪ್ರಾಬ್ಲಮ್ ಇಂದ ಈ ಥರ ಮಾತಾಡಿರ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.